ಬಜೆಟ್ ಮಂಡನೆ ಮಾಡುವಂತ ಒಂದು ಕೀರ್ತಿಗೆ ಪಾತ್ರರಾಗುವಂತ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಯ ಆಶೋತ್ತರಗಳನ್ನ ಗಾಳಿಗೆ ತೂರುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಏನಾರ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿಲ್ಲ ಏನ್ರಿ ಅಂತೇಳಿ ಮಾತಾಡ್ತಾರೆ. ಗ್ಯಾರಂಟಿಗಳೇ ಅಭಿವೃದ್ಧಿಯನ್ನಾಗಿ ಯೋಚನೆ ಮಾಡುವಂತ ಮಾನಸಿಕತೆ ಈ ಸಿದ್ದರಾಮಯ್ಯನವರ ಒಂದು ಮಾನಸಿಕತೆ ಆಗಿರುವಂಥದ್ದು. ಗ್ಯಾರಂಟಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ಯೋಜನೆಗಳೇನಿದೆ, ಗ್ಯಾರಂಟಿ ಯಾವ್ದಾಗಬೇಕು, ಈ ರಾಜ್ಯದ ಅಭಿವೃದ್ಧಿ ಆಗುವಂಥದ್ದು ಗ್ಯಾರಂಟಿ ಆಗಬೇಕು. ರಾಜ್ಯದ ಅಭಿವೃದ್ಧಿ ಯೋಜನೆ ಗ್ಯಾರಂಟಿಯನ್ನ ಮಾಡದೆ ಇವತ್ತು 2,000 ರೂಪಾಯಿ ಕೊಟ್ಬಿಟ್ಟಿದ್ದೇವೆ, 5 ಭಾಗಗಳಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದೇವೆ, ವಿದ್ಯುತ್ ಶಕ್ತಿ ಕೊಡ್ತಾ ಇದೆ, ಕತೆ ಹೇಳ್ತಾ ಇದ್ದಾರೆ. ಹಾಗಾಗಿ ಬಜೆಟ್ ಏನಿದೆ ಜನ ವಿರೋಧಿ ಬಜೆಟ್ ಅಂತೇಳಿ ನಾವು ಅದನ್ನ ಹೇಳಿದ್ದೇವೆ. ಹೊಸನದಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡ್ತಾರೆ ಬಿಜೆಪಿಯವರು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೆಲವರು ಮಾತಾಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೊಸನದಲ್ಲಿ ಕಲ್ಲಲ್ಲ ರೀ, ನೀವು ಕಲ್ಲಿಗೆ ಮೊಸರು ಹಾಕಿರೋರು. ನೀವು ಜಲ್ಲಿ ಪುಡಿಗೆ ಸಿಮೆಂಟ್ ಹಾಕಬೇಕು ಅಂತ ಹೇಳ್ತಾರೆ, ಭದ್ರ ಆಗ್ಬೇಕು ಅಂತ ಹೇಳಿದ್ರೆ ಜಲ್ಲಿ ಪುಡಿಗೆ ಮೊಸರನ್ನ ಕಲಿಸಿ ನೀವು ಇವತ್ತಿನ ಬಜೆಟ್ ಅನ್ನ ಮಂಡನೆ ಮಾಡಿ. ಹಾಗಾಗಿ ಕಲ್ಲಲ್ಲಿ ಮೊಸರು ಹುಡುಕುವಂತ ಕೆಲಸ ನಾವು ಮಾಡ್ತಾ ಇರೋಂಥದ್ದು. ಅದೇ ಒಂದು ಮಾತು ಮಾತ್ರ ಹೇಳ್ತೇನೆ, ರಾಘವೇಂದ್ರ ಅವರು ಅನೇಕ ಸಂಗತಿಗಳನ್ನು ತಿಳಿಸಿದ್ದಾರೆ. ಪ್ರತಿಭಟನೆ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ. ಇದು ಹಿಂದುತ್ವದ ವಿರೋಧಿ ಬಜೆಟ್ ಅಂತ ಏನಾಗಾದ್ರೆ, ಇದು ಹಿಂದುತ್ವದ ವಿರೋಧಿ ಬಜೆಟ್ ಅಂತ ಹೇಳಿದ್ರೆ ನಿಮಗೆ ಬರೀ ಅದನ್ನೇ ಹುಡುಕ್ತೀರಿ ಅಂತ ಹೇಳ್ತಾರೆ. ಅಲ್ರಿ ಹಲ್ಕಟ್ ರಾಜಕಾರಣ ಮಾಡ್ತಾ ಇದ್ದೀರಿ ಹಲಾಲ್ ಬಜೆಟ್ ತರೋದ್ರ ಮೂಲಕ. ಇದು ಹಲಾಲ್ ಬಜೆಟ್ ಅಲ್ಲ. ಏನಿದು 4,500 ಕೋಟಿ ರೂಪಾಯಿಗಳನ್ನ ಇವತ್ತು ಅಲ್ಪಸಂಖ್ಯಾತ ಇಲಾಖೆ ಮೂಲಕ ಕೊಡುವಂತ ಪ್ರಯತ್ನ ತಾವು ಮಾಡಿದ್ದೀರಿ. ಆದ್ರೆ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೀರಾ? ಮುಜರಾಯಿ ಇಲಾಖೆ ಅನ್ನೋಂಥದ್ದು ಇದೆ ಅನ್ನೋದನ್ನ ನೆನಪು ಮಾಡ್ಕೊಂಡಿದ್ದೀರಾ ನೀವು? ಇದೆಲ್ಲ ಕೇಳಿಬಿಟ್ರೆ ನಾವೆಲ್ಲ ಕೋಮುವಾದಿಗಳು ನಿಮಗೆ. ನೀವು ಹೊಸದಾಗಿ ಕೊಡೋದು ಬೇಡ ರೀ, ಹಾಳಾಗಿ ಹೋಗ್ಲಿ. ಈ ಹಿಂದೆ 2 ಕೋಟಿ ರೂಪಾಯಿ ಅರ್ಕೇಶ್ವರ ದೇವಸ್ಥಾನ ಶಿವಮೊಗ್ಗ ಕೊಟ್ಟಿದ್ರು, ವಾಪಸ್ ತಗೊಂಡ್ರಿ. ಮನ ಮರ್ಯಾದೆ ಇದೆ ನಿಮಗೆ? ಹಾಗಾದ್ರೆ 15 ಕೋಟಿ ರೂಪಾಯಿ ದೇವಸ್ಥಾನಗಳ, ಸಣ್ಣ ಪುಟ್ಟ ದೇವಸ್ಥಾನಗಳು, ಬೇರೆ ಬೇರೆ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಬೊಮ್ಮಾಯಿಯವರಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿನ ಕೊಟ್ಟಿದ್ರಿ. 700 ಕೋಟಿ ರೂಪಾಯಿ ರಿಲೀಸ್ ಮಾಡಿತ್ತು. ಇನ್ನು 700 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಸರ್ಕಾರದಿಂದ ಆದೇಶ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಹಣ ಕೇಳಬೇಡಿ, ನಮ್ಮ ಹತ್ರ ಹಣ ಇಲ್ಲ, ಇದು ಅಲ್ಲಿಗೆ ಮುಗಿಸಿ. 15 ಕೋಟಿ ರೂಪಾಯಿ 700 ಕೋಟಿ ರೂಪಾಯಿ ಕೊಟ್ಟ ಮೇಲೆ ಇನ್ನು 700 ಕೋಟಿ ರೂಪಾಯಿ ಕೊಡಿ ಅಂತ ಸರ್ಕಾರಕ್ಕೆ ಅಧಿಕಾರಿಗಳು ಮನವಿ ಸಲ್ಲಿಸಿದ್ರೆ ಅದನ್ನ ರಿಜೆಕ್ಟ್ ಮಾಡಿ ಇವತ್ತು ವಾಪಸ್ ಆದೇಶ ಕಳಿಸಿದ್ದಾರೆ. ಈ ತರದ ಯಾವುದನ್ನು ಕಳಿಸ್ಕೂಡುದು ಅಂತ ಹೇಳಿ. ಇದು ಹಲ್ಕಟ್ ರಾಜಕಾರಣ ಅಲ್ವಾ? ಹಾಗಾದ್ರೆ ಇದು ಹಲಾಲ್ ಬಜೆಟ್ ಅಲ್ವಾ? ಹಾಗಾದ್ರೆ ಇದನ್ನು ಕೇಳಿದ್ರೆ ನಿಮಗೆ ಮೈಯೆಲ್ಲ ಹೊಡೆದೋಗ್ಬಿಡುತ್ತೆ. ಹಾಗೆ ಮಾಡಬೇಡ್ರಿ. ಸಂವಿಧಾನದತ್ತವಾಗಿ ತಾವು ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಯಾವುದನ್ನ ಪ್ರತಿಜ್ಞಾ ವಿಧಿಯೊಳಗೆ ಸ್ವೀಕಾರ ಮಾಡಿದಿರಿ ಅದು ತಕ್ಕಂತೆ ನಡ್ಕೊಳ್ಳಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಆಗ್ರಹ ಇರುವಂತದ್ದು. ಸುಮ್ಮನೆ ಹೇಳ್ತಾ ಇಲ್ಲ ನಾವು ನಿಮಗೆ, ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಮಾಡಿರುವಂತ ಸಂಗತಿಯನ್ನ ದಾಖಲೆ ಸಮೇತ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು. ಸೋಮವಾರ ಬಜೆಟ್ ವಿರುದ್ಧವಾಗಿ ಬಜೆಟಿನ ಮೇಲೆಗಡೆ ಭಾಷಣ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀರಾ. ಎಲ್ಲವನ್ನೂ ನಾವು ಮಾಡ್ತೀವಿ. ಆದ್ರೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಬರೀ ದೇವಸ್ಥಾನದ ಅಭಿವೃದ್ಧಿ ಅಂತ ನಾವು ಹೇಳ್ತಾರೆ. ಅದ್ರಲ್ಲಿ OBC ಇಲ್ವಾ? SC ST ಸಮಾಜದ ಬಂಧುಗಳಿಲ್ವಾ? ಉಳಿದಂತೆ ಜನರಲ್ ಮೆಲಿಟಿಗೆ ಬರುವಂತ ಸಮಾಜದವರು ಇಲ್ವಾ? ಹುಟ್ಟಿದ್ರೆ ಯಾರಿಗಾದ್ರು ಅದಕ್ಕೋಸ್ಕರಕ್ಕೆ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ವಿ, ಯುವಕರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದೇವೆ. ಇದು
ಇದನ್ನೂ ಗಮನಕ್ಕೆ ತಗೊಳ್ಳದೆ ಇವರೆಲ್ಲ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ ಅಂತೇಳಿ ಅರ್ಥ ಮಾಡ್ಕೊಳ್ಳದೆ ಅಲ್ಪಸಂಖ್ಯಾತ 4,500 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ದಾಷ್ಟ್ಯತನಕ್ಕೆ ಏನ್ ಹೇಳ್ಬೇಕು ನಾವು? ಪ್ರಸ್ತಾಪ ಮಾಡಿದ್ರು ರಾಘವೇಂದ್ರ ಅವರು. ನಿಗಮಗಳ ಮೂಲಕ ಒಂದು ಒಳ್ಳೆ ಸಂಗತಿಗಳು ಮಾಡಬೇಕು ಅಂತ ಯಡಿಯೂರಪ್ಪ ಬರೆದಂತ ಸಂದರ್ಭ ಯೋಚನೆಯನ್ನು ನಾವು ಮಾಡಿದ್ವಿ. ಯಡಿಯೂರಪ್ಪ ಇದ್ದಂತ ಸಂದರ್ಭ ಇದೆಯಲ್ಲ, ಅದು ಕೃಷ್ಣದೇವರಾಯನ ಕಾಲದ ಸಂದರ್ಭ ಅಂತೇಳಿ ನಾವೆಲ್ಲ ಅದನ್ನ ಬಣ್ಣಿಸಿದ್ದೇವೆ. ಏನ್ ಕೇಳಿದ್ರು ಕೊಟ್ಟಿದ್ದೇವೆ. ಇಡೀ ಜಿಲ್ಲೆ ಮಾತ್ರ ಅಭಿವೃದ್ಧಿ ಅಲ್ಲ, ಇಡೀ ರಾಜ್ಯನ ಅಭಿವೃದ್ಧಿ ಮಾಡಿರುವಂತದ್ದು ಯಡಿಯೂರಪ್ಪನವರು. ಬಜೆಟ್ ಬಗ್ಗೆ ಸಾಮಾನ್ಯ ರೈತ, ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮಹಿಳೆ ಯೋಚನೆ ಮಾಡುವಂತ ಸ್ಥಿತಿಗೆ ಬಂದಿತ್ತು. ನಮಗೂ ಸಂಬಂಧಪಟ್ಟಿದ್ದು ಅಂತ ತೀರ್ಮಾನ ಮಾಡಿದ್ದು, ತಿಳಿಸ್ಕೊಟ್ಟಿದ್ದು ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ. ಇದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ರೀ. ರೈತರಿಗೆ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದಂಥದ್ದು ಇಡೀ ದೇಶದಲ್ಲಿ ಯಾರು ಮಾಡಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಯಡಿಯೂರಪ್ಪನವ್ರು ಮಾಡಿಲ್ವಾ? ಇದನ್ನೆಲ್ಲ ನೆನಪು ಯಾಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಬಜೆಟ್ ಮಂಡಿಸಬೇಕು ಅಂತ ಹೇಳಿದ್ರೆ ಯಾವುದೋ ಸಿಸ್ಟಮ್ ಪ್ರಕಾರ ಮಾಡಬೇಕು. ಇದಕ್ಕೆ ಇವರೆಲ್ಲ ಮೇಲ್ಪಂಕ್ತಿ ಹಾಕಿಕೊಟ್ಟಿರುವಂತ ಸಂಗತಿನ ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತಾರೆ. ಇಡೀ ಹಿಂದೂ ಸಮಾಜ ಶಕ್ತಿಗಳನ್ನು ಕೆಲಸವನ್ನು ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಬಜೆಟ್ಗಳು. ನೀವು ಅಲ್ಪಸಂಖ್ಯಾತರಿಗೆ ಸೀಮಿತಗೊಳಿಸಿ ದೇವಸ್ಥಾನಗಳನ್ನೆಲ್ಲ ಕಟ್ ಮಾಡಿ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಬೇರೆ ಬೇರೆ ಸಮಾಜದ ಬಂಧುಗಳನ್ನು ಮೇಲೇಳಿಕೆ ಬಿಡ್ತಾ ಇಲ್ಲ. SC ST ಸಮಾಜದ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸ್ತಿಲ್ವಾ ನೀವು? ಅಧಿಕಾರ ಇದೆ ಅಂತ ಹೇಳಿ ಆನೆಯ ಮದದ ರೀತಿ ಒಳಗಡೆ ನೀವು ಮಾಡ್ತಾ ಇದ್ದೀರಿ. ನಿಮ್ಮದು 16ನೇ ಬಜೆಟ್ ಅಷ್ಟೇ ಸಿದ್ದರಾಮಯ್ಯನವರೇ, ನಿಮ್ಮದು ಇದು ಜನ್ಮದಲ್ಲಿ ನೀವು ಮತ್ತೊಂದು ಬಜೆಟ್ ಅನ್ನು ತಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ದೀರಿ, ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದ್ದೀರಿ, ಅಂಬೇಡ್ಕರ್ಗೆ ಅಪಚಾರವನ್ನು ಮಾಡಿದ್ದೀರಿ. ಹಾಗಾಗಿ 16ನೇ ಬಜೆಟ್ ನಿಮ್ಮ ಜೀವನದ ಕೊನೆಯ ಬಜೆಟ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋಂಥ ಮಾತನ್ನು ಸಂದರ್ಭ ಹೇಳ್ತಾ ಅವಕಾಶಕ್ಕಾಗಿ ಹೊರತು ನಾನು ಮಾತು ಮುಕ್ತಾಯ ಮಾಡ್ತೇನೆ. ಬಜೆಟ್ ಮಂಡನೆ ಮಾಡುವಂತ ಒಂದು ಕೀರ್ತಿಗೆ ಪಾತ್ರವಾಗುವಂತ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಯ ಆಶೋತ್ತರಗಳನ್ನ ಗಾಳಿಗೆ ತೂರುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಏನಾರ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿಲ್ಲೇನ್ರಿ ಅಂತೇಳಿ ಮಾತಾಡ್ತಾರೆ. ಗ್ಯಾರಂಟಿಗಳೇ ಅಭಿವೃದ್ಧಿಯನ್ನಾಗಿ ಯೋಚನೆ ಮಾಡುವಂತ ಮಾನಸಿಕತೆ ಈ ಸಿದ್ದರಾಮಯ್ಯನವರ ಒಂದು ಮಾನಸಿಕತೆ ಆಗಿರುವಂತದ್ದು. ಗ್ಯಾರಂಟಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ಯೋಜನೆಗಳು ಏನಿದೆ, ಗ್ಯಾರಂಟಿ ಯಾವ್ದಾಗಬೇಕು? ಈ ರಾಜ್ಯದ ಅಭಿವೃದ್ಧಿ ಆಗುವಂಥದ್ದು ಗ್ಯಾರಂಟಿ ಆಗಬೇಕು. ರಾಜ್ಯದ ಅಭಿವೃದ್ಧಿ ಯೋಜನೆ ಗ್ಯಾರಂಟಿಯನ್ನ ಮಾಡದೆ ಇವತ್ತು 2,000 ರೂಪಾಯಿ ಕೊಟ್ಬಿಟ್ಟಿದ್ದೇವೆ, 5 ಭಾಗಗಳಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದೇವೆ, ವಿದ್ಯುತ್ ಶಕ್ತಿ ಕೊಡ್ತಾ ಇದೆ, ಕತೆ ಹೇಳ್ತಾ ಇದ್ದಾರೆ. ಹಾಗಾಗಿ ಬಜೆಟ್ ಏನಿದೆ ಜನ ವಿರೋಧಿ ಬಜೆಟ್ ಅಂತೇಳಿ ನಾವು ಅದನ್ನ ಹೇಳಿದ್ದೇವೆ. ಹೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡ್ತಾರೆ ಬಿಜೆಪಿಯವರು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೆಲವರು ಮಾತಾಡ್ತಾ ಇದ್ದಾರೆ. ಅಲ್ಲಿ ಒಂದು ಮಾತನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೊಸರಲ್ಲಿ ಕಲ್ಲಲ್ಲ ರೀ, ನೀವು ಕಲ್ಲಿಗೆ ಮೊಸರು ಹಾಕಿದವರು. ನೀವು ಜಲ್ಲಿ ಪುಡಿಗೆ ಸಿಮೆಂಟ್ ಹಾಕಬೇಕು ಅಂತ ಹೇಳ್ತಾರೆ, ಭದ್ರ ಆಗ್ಬೇಕು ಅಂತ ಹೇಳಿದ್ರೆ ಜಲ್ಲಿ ಪುಡಿಗೆ ಮೊಸರನ್ನ ಕಲಿಸಿ ನೀವು ಇವತ್ತಿನ ಬಜೆಟ್ ಅನ್ನ ಮಂಡನೆ ಮಾಡಿ. ಹಾಗಾಗಿ ಕಲ್ಲಲ್ಲಿ ಮೊಸರು ಹುಡುಕುವಂತ ಕೆಲಸ ನಾವು ಮಾಡ್ತಾ ಇರೋದು. ಅದೇ ಒಂದು ಮಾತ್ರ ಹೇಳ್ತೇನೆ, ರಾಘವೇಂದ್ರ ಅವರು ಅನೇಕ ಸಂಗತಿಗಳನ್ನು ತಿಳಿಸಿದ್ದಾರೆ. ಪ್ರತಿಭಟನೆ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ. ಇದು ಹಿಂದುತ್ವದ ವಿರೋಧಿ ಬಜೆಟ್ ಅಂತ ಏನಾಗಾದ್ರೆ, ಇದು ಹಿಂದುತ್ವದ ವಿರೋಧಿ ಬಜೆಟ್ ಅಂತ ಹೇಳಿದ್ರೆ ನಿಮಗೆ ಬರೀ ಅದನ್ನೇ ಹುಡುಕ್ತೀರಿ ಅಂತ ಹೇಳ್ತಾರೆ. ಅಲ್ರಿ ಹಲ್ಕಟ್ ರಾಜಕಾರಣ ಮಾಡ್ತಾ ಇದ್ದೀರಿ ಹಲಾಲ್ ಬಜೆಟ್ ತರೋದ್ರ ಮೂಲಕ. ಇದು ಹಲಾಲ್ ಬಜೆಟ್ ಅಲ್ಲೇ ಏನಿದು? 4,500 ಕೋಟಿ ರೂಪಾಯಿಗಳನ್ನ ಇವತ್ತು ಅಲ್ಪಸಂಖ್ಯಾತ ಇಲಾಖೆ ಮೂಲಕ ಕೊಡೋಂಥ ಪ್ರಯತ್ನ ತಾವು ಮಾಡಿದ್ದೀರಿ. ಆದ್ರೆ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೀರಾ? ಮುಜರಾಯಿ ಇಲಾಖೆ ಅನ್ನೋಂಥದ್ದು ಇದೆ ಅನ್ನೋದನ್ನ ನೆನಪು ಮಾಡ್ಕೊಂಡಿದ್ದೀರಾ ನೀವು?
ಹಾಗಾದ್ರೆ 15 ಕೋಟಿ ರೂಪಾಯಿ ದೇವಸ್ಥಾನಗಳ, ಸಣ್ಣ ಪುಟ್ಟ ದೇವಸ್ಥಾನಗಳು, ಬೇರೆ ಬೇರೆ ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಬೊಮ್ಮಾಯಿ ಅವರಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿನ ಕೊಟ್ಟಿದ್ರಿ. 7,500 ಕೋಟಿ ರೂಪಾಯಿ ರಿಲೀಸ್ ಮಾಡಿತ್ತು. ಇನ್ನು 7,500 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಸರ್ಕಾರದಿಂದ ಆದೇಶ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಹಣ ಕೇಳಬೇಡಿ, ನಮ್ಮ ಹತ್ರ ಹಣ ಇಲ್ಲ, ಇದು ಅಲ್ಲಿಗೆ ಮುಗಿಸಿ. 15 ಕೋಟಿ ರೂಪಾಯಿ 7,500 ಕೋಟಿ ರೂಪಾಯಿ ಕೊಟ್ಟ ಮೇಲೆ ಇನ್ನು 7,500 ಕೋಟಿ ರೂಪಾಯಿ ಕೊಡಿ ಅಂತ ಸರ್ಕಾರಕ್ಕೆ ಅಧಿಕಾರಿಗಳು ಮನವಿ ಸಲ್ಲಿಸಿದ್ರೆ ಅದನ್ನ ರಿಜೆಕ್ಟ್ ಮಾಡಿ ಇವತ್ತು ವಾಪಸ್ ಆದೇಶ ಕಳಿಸಿದ್ದಾರೆ. ಈ ತರದ ಯಾವುದನ್ನು ಕಳಿಸ್ಕೂಡುದು ಅಂತ ಹೇಳಿ. ಇದು ಹಲ್ಕಟ್ ರಾಜಕಾರಣ ಅಲ್ವಾ ಹಾಗಾದ್ರೆ? ಇದು ಹಲಾಲ್ ಬಜೆಟ್ ಅಲ್ವಾ ಹಾಗಾದ್ರೆ? ಇದನ್ನು ಕೇಳಿದ್ರೆ ನಿಮಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ. ಹಾಗೆ ಮಾಡಬೇಡ್ರಿ. ಸಂವಿಧಾನದತ್ತವಾಗಿ ತಾವು ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಯಾವುದನ್ನ ಪ್ರತಿಜ್ಞಾ ವಿಧಿಯೊಳಗೆ ಸ್ವೀಕಾರ ಮಾಡಿದಿರಿ ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಆಗ್ರಹ ಇರುವಂತದ್ದು. ಸುಮ್ಮನೆ ಹೇಳ್ತಾ ಇಲ್ಲ ನಾವು ನಿಮಗೆ, ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಮಾಡಿರುವಂತ ಸಂಗತಿಯನ್ನ ದಾಖಲೆ ಸಮೇತ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು. ಸೋಮವಾರ ಬಜೆಟ್ ವಿರುದ್ಧವಾಗಿ ಬಜೆಟಿನ ಮೇಲೆಗಡೆ ಭಾಷಣ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀರಾ. ಎಲ್ಲವನ್ನೂ ನಾವು ಮಾಡ್ತೀವಿ. ಆದ್ರೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಬರೀ ದೇವಸ್ಥಾನದ ಅಭಿವೃದ್ಧಿ ಅಂತ ನಾವು ಹೇಳ್ತಾರೆ. ಅದ್ರಲ್ಲಿ OBC ಇಲ್ವಾ? SC ST ಸಮಾಜದ ಬಂಧುಗಳಿಲ್ವಾ? ಉಳಿದಂತೆ ಜನರಲ್ ಮೆರಿಟಿಗೆ ಬರುವಂತ ಸಮಾಜದವರು ಇಲ್ವಾ? ಹುಟ್ಟಿದ್ರೆ ಯಾರಿಗಾದ್ರು ಅದಕ್ಕೋಸ್ಕರಕ್ಕೆ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ವಿ, ಯುವಕರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದೇವೆ. ಇದು ಯಾವುದನ್ನೂ ಗಮನಕ್ಕೆ ತಗೊಳ್ಳದೆ ಇವರೆಲ್ಲ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ ಅಂತೇಳಿ ಅರ್ಥ ಮಾಡ್ಕೊಳ್ಳದೆ ಅಲ್ಪಸಂಖ್ಯಾತ 4,500 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ದಾಷ್ಟ್ಯತನಕ್ಕೆ ಏನ್ ಹೇಳ್ಬೇಕು ನಾವು? ಪ್ರಸ್ತಾಪ ಮಾಡಿದ್ರು ರಾಘವೇಂದ್ರ ಅವರು. ನಿಗಮಗಳ ಮೂಲಕ ಒಂದಷ್ಟು ಒಳ್ಳೆ ಸಂಗತಿಗಳು ಮಾಡಬೇಕು ಅಂತ ಯಡಿಯೂರಪ್ಪ ಬರೆದಂತ ಸಂದರ್ಭ ಯೋಚನೆಯನ್ನು ನಾವು ಮಾಡಿದ್ವಿ. ಯಡಿಯೂರಪ್ಪ ಇದ್ದಂತ ಸಂದರ್ಭ ಇದೆಯಲ್ಲ, ಅದು ಕೃಷ್ಣದೇವರಾಯನ ಕಾಲದ ಸಂದರ್ಭ ಅಂತೇಳಿ ನಾವೆಲ್ಲ ಅದನ್ನ ಬಣ್ಣಿಸಿದ್ದೇವೆ. ಏನ್ ಕೇಳಿದ್ರು ಕೊಟ್ಟಿದ್ದೇವೆ. ಇಡೀ ಜಿಲ್ಲೆ ಮಾತ್ರ ಅಭಿವೃದ್ಧಿ ಅಲ್ಲ, ಇಡೀ ರಾಜ್ಯನ ಅಭಿವೃದ್ಧಿ ಮಾಡಿರುವಂತದ್ದು ಯಡಿಯೂರಪ್ಪನವರು. ಬಜೆಟ್ ಬಗ್ಗೆ ಸಾಮಾನ್ಯ ರೈತ, ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮಹಿಳೆ ಯೋಚನೆ ಮಾಡುವಂತ ಸ್ಥಿತಿ ಬಜೆಟ್ ನಮಗೂ ಸಂಬಂಧಪಟ್ಟಿದ್ದು ಅಂತ ತೀರ್ಮಾನ ಮಾಡಿದ್ದು, ತಿಳಿಸ್ಕೊಟ್ಟಿದ್ದು ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ. ಇದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ರೀ. ರೈತರಿಗೆ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದಂಥದ್ದು ಇಡೀ ದೇಶದಲ್ಲಿ ಯಾರು ಮಾಡಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಯಡಿಯೂರಪ್ಪನವ್ರು ಮಾಡಿಲ್ವಾ? ಇದನ್ನೆಲ್ಲ ನೆನಪು ಯಾಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಬಜೆಟ್ ಮಂಡಿಸಬೇಕು ಅಂತ ಹೇಳಿದ್ರೆ ಯಾವುದು ಸಿಸ್ಟಮ್ ಪ್ರಕಾರ ಮಾಡಬೇಕು, ಇದಕ್ಕೆ ಇವರೆಲ್ಲ ಮೇಲ್ಪಂಕ್ತಿ ಹಾಕಿಕೊಟ್ಟಿರುವಂತ ಸಂಗತಿನ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತಾರೆ. ಇಡೀ ಹಿಂದೂ ಸಮಾಜ ಶಕ್ತಿಕೊಳ್ಳುವ ಕೆಲಸವನ್ನು ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಬಜೆಟ್ಗಳು. ನೀವು ಅಲ್ಪಸಂಖ್ಯಾತರಿಗೆ ಸೀಮಿತಗೊಳಿಸಿ ದೇವಸ್ಥಾನಗಳನ್ನೆಲ್ಲ ಕಟ್ ಮಾಡಿ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇಲ್ಲ. ಬೇರೆ ಬೇರೆ ಸಮಾಜದ ಬಂಧುಗಳನ್ನು ಮೇಲೇಳಿಕೆ ಬಿಡ್ತಾ ಇಲ್ಲ. SC ST ಸಮಾಜದ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸ್ತಿಲ್ವಾ ನೀವು? ಅಧಿಕಾರ ಇದೆ ಅಂತ ಹೇಳಿ ಆನೆಯ ಮದದ ರೀತಿ ಒಳಗಡೆ ನೀವು ಮಾಡ್ತಾ ಇದ್ದೀರಿ. ನಿಮ್ಮದು 16ನೇ ಬಜೆಟ್ ಅಷ್ಟೇ ಸಿದ್ದರಾಮಯ್ಯನವರೇ ನಿಮ್ಮದು. ಇದು ಜನ್ಮದಲ್ಲಿ ನೀವು ಮತ್ತೊಂದು ಬಜೆಟ್ ಅನ್ನು ತಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ದೀರಿ, ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದ್ದೀರಿ, ಅಂಬೇಡ್ಕರ್ಗೆ ಅಪಚಾರವನ್ನು ಮಾಡಿದ್ದೀರಿ. ಹಾಗಾಗಿ 16ನೇ ಬಜೆಟ್ ನಿಮ್ಮ ಜೀವನದ ಕೊನೆಯ ಬಜೆಟ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋಂಥ ಮಾತನ್ನು ಸಂದರ್ಭ ಹೇಳ್ತಾ ಅವಕಾಶಕ್ಕಾಗಿ ವಂಚಿತ ಮಾತು ಮುಕ್ತಾಯ ಮಾಡ್ತೇನೆ.